ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ನನ್ನ ನಮನಗಳು. ಇಂದು ನಾವು ಕಹಳೆಯ ಘೋಷಣೆ ಎಂಬ ವಿಷಯದ ಬಗ್ಗೆ ಚಿಂತಿಸೋಣ. ವಿಭೂತಿ ಬುಧವಾರವು ದೇವರ ಅನುಯಾಯಿಗಳ ಹೃದಯಗಳಲ್ಲಿ ಕೇಳಿಬರುವ ಎಚ್ಚರಿಕೆಯ ಕರೆಯಾಗಿದೆ. ಇಂದು ಪ್ರವಾದಿ ಯೋವೇಲನು ದೇವರ ಇಚ್ಛೆಯನ್ನು ನಮಗೆ ನೆನಪಿಸುತ್ತಾರೆ. ಉಪವಾಸ ದಿನವನ್ನು ಘೋಷಿಸಿರಿ, ಮಹಾಸಭೆಯನ್ನು ಕರೆಯಿರಿ. ಪ್ರವಾದಿ ಯೋವೇಲನ ಕಾಲದಂತೆ ಇಂದು ಧರ್ಮಸಭೆಯು ಒಂದೇ ಧ್ವನಿಯಲ್ಲಿ ದೇವರ ಮೊರೆ ಹೋಗುತ್ತಿದೆ. ಕರುಣೆ ತೋರು, ಏ ಸರ್ವೇಶ್ವರ, ನಿನ್ನ ಪ್ರಜೆಗೆ, ನಿಂದೆಯಾಗದಿರಲಿ ನಿನ್ನ ಸ್ವಂತ ಜನತೆಗೆ. ಈ ಕೂಗಿನ ನಮ್ಮ ಧ್ವನಿಯು ನಮ್ಮ ಹಣೆಯ ಮೇಲೆ ಹಚ್ಚಿದ ಪವಿತ್ರ ಬೂದಿಯಿಂದ ಗುರುತಿಸಲ್ಪಟ್ಟಿದೆ. ನಮ್ಮ ಹಣೆಯ ಮೇಲೆ ಬೂದಿಯಿಂದ ಗುರುತಿಸಲಾದ ಶಿಲುಬೆಯು ನಮ್ಮ ಹೃದಯಗಳನ್ನು ಪ್ರವೇಶಿಸಬೇಕು. ನಮ್ಮ 40 ದಿನಗಳ ತಪಸ್ಸು ಕಾಲದಲ್ಲಿ ನಮ್ಮ ಹೃದಯಗಳಲ್ಲಿ ಮೊಳಗುವ ಧ್ವನಿ ಆಗಿರುವುದು ಆದಿಕಾಂಡ ಪುಸ್ತಕದ ಅಧ್ಯಾಯ 3 ವಾಕ್ಯ 19. ಮಣ್ಣಿನಿಂದಲೇ ಬಂದವನು ನೀನು, ಮರಳಿ ಮಣ್ಣಿಗೆ ಸೇರತಕ್ಕವನು ಎಂದು. ಈ ಕೂಗು ನಮ್ಮ ದುರ್ಬಲವಾದ ಮರ್ತ್ಯ ಸ್ವಭಾವವನ್ನು ನೆನಪಿಸುತ್ತದೆ ಮತ್ತು ಅದಕ್ಕಿಂತ ಮಿಗಿಲಾಗಿ ನಮಗಾಗಿ ಮರಣ ಹೊಂದಿ ಪುನರುತ್ಥಾನರಾದ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಸ್ವಭಾವಕ್ಕೆ ನಮ್ಮನ್ನು ಗುರಿ ಮಾಡಿಸುತ್ತದೆ. ನಮ್ಮ ಚಿಂತನೆಯ ಮೊದಲ ಅಂಶ, ಸರ್ವೇಶ್ವರ ಸ್ವಾಮಿಗೆ ಸನ್ನಿಹಿತರಾಗಿರಿ ಅಥವಾ ಸರ್ವೇಶ್ವರ ಸ್ವಾಮಿಯ ಬಳಿಗೆ ಹಿಂತಿರುಗಿರಿ. ವಿಭೂತಿ ಬುಧವಾರದ ಸಂದೇಶವು ಸ್ಪಷ್ಟವಾಗಿದೆ. ಪ್ರವಾದಿ ಯೋವೇಲ್ ಹೇಳುವಂತೆ ಸರ್ವೇಶ್ವರರು ನುಡಿದಂತೆ ಮಾನವರು ಅವರ ಬಳಿಗೆ ಹಿಂತಿರುಗಬೇಕು, ಅಂದರೆ ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಅದೇ ರೀತಿ ಪೌಲನು ತನ್ನ ಅನುಯಾಯಿಗಳನ್ನು ಕ್ರಿಸ್ತನ ರಾಯಭಾರಿಗಳಾಗಿರಲು ಪ್ರೋತ್ಸಾಹಿಸುತ್ತಾನೆ ಮತ್ತು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಿರೆಂದು ಮನವಿ ಮಾಡುತ್ತಾನೆ. ಇದಲ್ಲದೆ ಮತ್ತಾಯನ ಶುಭ ಸಂದೇಶವು ಸ್ವರ್ಗೀಯ ಪಿತನು ನೀಡುವ ಸಂಭಾವನೆಗಾಗಿ ಕಾರ್ಯನಿರ್ವಹಿಸಲು ನಮಗೆ ನೆನಪಿಸುತ್ತದೆ. ಈ ಎಲ್ಲ ವಿಷಯಗಳ ಕಹಳೆಯ ಕೂಗನ್ನು ನಮ್ಮ ಹೃದಯಗಳ ಮೌನದಲ್ಲಿ ಊದಲಾಗುತ್ತದೆ. ನಾವು ಮಾಡುವ ಧ್ಯಾನವು ರಹಸ್ಯವಾಗಿರಬೇಕು. ನಮ್ಮ ಪ್ರಾರ್ಥನೆಗಳು ಹೃದಯದ ಖಾಸಗಿ ಕೊಠಡಿಯಲ್ಲಿ ನಡೆಯಬೇಕು. ನಮ್ಮ ಉಪವಾಸವು ಸಂತೋಷದ ಘಟನೆಯಾಗಿರಬೇಕು ಮತ್ತು ಇವೆಲ್ಲವೂ ನಮ್ಮ ಹೃದಯದಿಂದ ಹೊರಹೊಮ್ಮುವ ಶುದ್ಧ ಸಂತೋಷವಾಗಿರಬೇಕು. ನಮ್ಮ ಧಾರ್ಮಿಕ ಕಾರ್ಯಗಳು ಸ್ವರ್ಗೀಯ ತಂದೆಯನ್ನು ಮೆಚ್ಚಿಸಲು ವಿನಃ ಮಾನವರನ್ನಲ್ಲ. ಇದನ್ನು ಪೂರೈಸಲು ನಮಗಿರುವ ಮಾರ್ಗ ನಮ್ಮ ರಕ್ಷಕ ಪ್ರಭು ಯೇಸುವಿನ ಬಳಿಗೆ ಹಿಂತಿರುಗುವುದು. ನಮ್ಮ ಚಿಂತನೆಯ ಎರಡನೇ ಅಂಶ, ನಾವು ದೇವರಿಗೆ ಮಾತ್ರ ಸೇರಿದವರು. ವಿಭೂತಿ ಬುಧವಾರವು ನಮ್ಮ ನಿಜವಾದ ಸ್ವಭಾವವನ್ನು ನೆನಪಿಸುತ್ತದೆ. ಸ್ನಾನ ದೀಕ್ಷೆಯ ನಂತರ ಯೇಸು ಮರುಭೂಮಿಗೆ ಹೋಗಿ 40 ದಿನಗಳ ಕಾಲ ಪ್ರಾರ್ಥನೆ ಮತ್ತು ಉಪವಾಸ ಮಾಡುವುದರಲ್ಲಿ ಕಳೆದರು. ಅವರು ತಮ್ಮ ಸ್ವಭಾವಕ್ಕೆ, ಅಂದರೆ ತಂದೆಯ ಪ್ರೀತಿಯ ಮಗನಾಗಿ ನಿಷ್ಠೆಯಿಂದ ಇದ್ದರು. ತಪಸ್ಸು ಕಾಲದಲ್ಲಿ ನಮ್ಮ ಉದ್ದೇಶವೂ ಅದೇ ಆಗಿದೆ. 40 ದಿನಗಳ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮದ ಕಾರ್ಯಗಳು. ಹಾಗೆ ಮಾಡುವುದರಿಂದ ನಾವು ಪುನರುತ್ಥಾನ ಕಾಲದ ಸಂತೋಷವನ್ನು ಎದುರು ನೋಡಲು ಸಾಧ್ಯವಾಗುತ್ತದೆ. ನಮಗೆ ಸೇರಿದ ಎಲ್ಲವನ್ನು ಹಂಚಿಕೊಳ್ಳುವುದರೊಂದಿಗೆ ದೇವರಲ್ಲಿ ನಮ್ಮ ಸಂಬಂಧವನ್ನು ಕಂಡುಕೊಳ್ಳುತ್ತೇವೆ. ಸಿರಾಕನ ಗ್ರಂಥ ಅಧ್ಯಾಯ 35 ವಾಕ್ಯ 5 ನಮಗೆ ಹೇಳುತ್ತದೆ, ಸರ್ವೇಶ್ವರನ ಮುಂದೆ ಬರಿಗೈಯಲ್ಲಿ ಕಾಣಿಸಿಕೊಳ್ಳಬೇಡಿ. ಈ ಗ್ರಂಥದಲ್ಲಿ ದಾನ ಧರ್ಮವನ್ನು ಕೃತಜ್ಞತಾ ಅರ್ಪಣೆಗೆ ಹೋಲಿಸಲಾಗಿದೆ. ಉದಾರ ದೃಷ್ಟಿಯಿಂದ ಸರ್ವೇಶ್ವರನನ್ನು ಮಹಿಮೆಪಡಿಸು ಮತ್ತು ಹಸನ್ಮುಖಿಯಾಗಿ ಕಾಣಿಕೆಗಳನ್ನು ಕೊಡುವುದಾಗಿಯೂ ಇಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6 1-6 ಮತ್ತು 16-18 ಇಂದಿನ ಶುಭ ಸಂದೇಶದ ಭಾಗವು ನಮಗೆ ಅದನ್ನೇ ನೆನಪಿಸುತ್ತದೆ. ಸ್ವರ್ಗೀಯ ತಂದೆಯನ್ನು ಮೆಚ್ಚಿಸುವ ರೀತಿಯಲ್ಲಿ ದಾನ, ಪ್ರಾರ್ಥನೆ ಮತ್ತು ಉಪವಾಸವನ್ನು ಕೈಗೊಳ್ಳತಕ್ಕದ್ದು. ನಮ್ಮ ಚಿಂತನೆಯ ಮೂರನೇ ಅಂಶ, ನಮ್ಮ ಪ್ರಭುವಿನ ಯಾತನೆಯ ಅನುಕರಣೆ. ನಾವು ಪ್ರಭುವಿನ ಯಾತನೆಯನ್ನು 4 ವಿಧಗಳಲ್ಲಿ ಅನುಸರಿಸುತ್ತೇವೆ. ಮೊದಲನೆಯದಾಗಿ, ಕ್ರಿಸ್ತನ ನಮಗಾಗಿ ಯಾತನೆಯನ್ನು ಅನುಭವಿಸಿದರು ಎಂದು ನಾವು ಅರಿತುಕೊಳ್ಳುತ್ತೇವೆ. ಎರಡನೇದಾಗಿ,
ಇಸ್ರಾಯೇಲರ ವಿಮೋಚನೆ ಮತ್ತು ಗಡೀಪಾರಿನ ಪ್ರಯಾಣವನ್ನು, ವಿಶೇಷವಾಗಿ ಪಾಸ್ಕ ಪಯಣವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಮೂರನೆಯದಾಗಿ, ನಾವು ನಮ್ಮ ಲೌಕಿಕ ಸುಖಗಳು ಮತ್ತು ಹಂಬಲಗಳಿಂದ ಮುಕ್ತಗೊಳಿಸುವ ಪಯಣವನ್ನಾಗಿ ಅನುಭವಿಸುತ್ತೇವೆ. ನಾಲ್ಕನೆಯದಾಗಿ, ನಾವು ಸಂತೋಷದಿಂದ ಕೈಗೊಳ್ಳುವ ಉಪವಾಸ ಕ್ರಿಸ್ತನ ದೇಹ, ಮಾಂಸಭರಿತ ಮತ್ತು ಪುನರುತ್ಥಾನಗೊಂಡ ದೇಹವನ್ನು ಸಂತೋಷದಿಂದ ಸ್ವೀಕರಿಸಲು ಉಪಯುಕ್ತವಾಗಬೇಕು. 5 ಭಾನುವಾರಗಳನ್ನು ಒಳಗೊಂಡಂತೆ ಈ 40 ದಿನಗಳ ತಪಸ್ಸು ಕಾಲದಲ್ಲಿ ನಾವು ಏನು ಅಭ್ಯಾಸ ಮಾಡುತ್ತೇವೆ ಮತ್ತು ನಾವು ದೇವರ ಕಡೆಗೆ ಹೇಗೆ ಗಮನ ಹರಿಸುತ್ತೇವೆ ಎಂಬುದು ವರ್ಷದ ಉಳಿದ ಸಮಯಕ್ಕೆ ಅನ್ವಯಿಸುತ್ತದೆ. ವರ್ಷದ 10ನೇ ಒಂದು ಭಾಗವನ್ನು ನಾವು ಸಂಪೂರ್ಣವಾಗಿ ಹರ್ಷಚಿತ್ತದಿಂದ ದೇವರಿಗೆ ಅರ್ಪಿಸುತ್ತಿದ್ದೇವೆ. ಈ ಪವಿತ್ರ ಕಾಲದ ಮೂಲಕ ನಾವು ಕಲಿಯುವುದೇನೆಂದರೆ, ಕಡಿಮೆ ಮಾಡಬೇಡ ನಿನ್ನ ಕೈಯ ಪ್ರಥಮ ಫಲಗಳನ್ನು. ಇವು ನಮ್ಮ ರಕ್ಷಕರು ತಮ್ಮ ಪಾಡು, ಮರಣ ಮತ್ತು ಪುನರುತ್ಥಾನದ ಮೂಲಕ ನಮಗೆ ಉದಾರವಾಗಿ ನೀಡಿದ ಪ್ರೀತಿ ಮತ್ತು ಜೀವನದ ಮೊದಲ ಫಲವಾಗಿವೆ. ನಾವು ಈ ಆಧ್ಯಾತ್ಮಿಕ ಅರಿವನ್ನು ಅಳವಡಿಸಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ ಮತ್ತು ಯಾವುದೇ ನಿಜವಾದ ಪ್ರಗತಿಯು ನಮ್ಮ ಅಂತರಂಗದಿಂದಲೇ ಪ್ರಾರಂಭವಾಗಬೇಕು. ನಮ್ಮ ಚಿಂತನೆಯ ಕೊನೆಯ ಅಂಶ ಒಂದು ಪವಿತ್ರ ಸಮುದಾಯವನ್ನು ರೂಪಿಸುವುದು. ಇಂದಿನ ಕಥೋಲಿಕ ಪದಗುಚ್ಛದಲ್ಲಿ ಭರವಸೆಯ ಯಾತ್ರಿಕರಾಗಿ ಒಂದು ಏಕೀಕೃತ ಸಿನೋಡಲ್ ಸಮುದಾಯವನ್ನು ರೂಪಿಸುವುದು. ಮೊದಲ ವಾಚನ ಪ್ರವಾದಿ ಯೋವೆಲ್ ಅಧ್ಯಾಯ 2 ವಾಕ್ಯಗಳು 12ರಿಂದ 18ರವರೆಗೆ ದೇವರ ಸಮುದಾಯವನ್ನು ಒಟ್ಟುಗೂಡಿಸಲು 4 ವಿಭಿನ್ನ ಪದಗಳನ್ನು ಬಳಸುತ್ತದೆ. ಮಹಾಸಭೆಯನ್ನು ಕರೆಯಿರಿ, ಜನರನ್ನು ಒಟ್ಟುಗೂಡಿಸಿರಿ, ಸಭೆಯನ್ನು ಏರ್ಪಡಿಸಿರಿ, ವೃದ್ಧರನ್ನು, ಮಕ್ಕಳನ್ನು, ಮೊಲೆಗೂಸುಗಳನ್ನು ಕರೆತನ್ನಿರಿ. ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರ ಅಧ್ಯಾಯ 5 ವಾಕ್ಯ 20ರಿಂದ ಅಧ್ಯಾಯ 6 ವಾಕ್ಯ 2 ನಾವು ಒಂದು ಸಮುದಾಯವಾಗಿ ದೇವರಲ್ಲಿ ಸಂಧಾನಗೊಳ್ಳಲು ಕರೆಯಲ್ಪಟ್ಟ ಕ್ರಿಸ್ತನ ರಾಯಭಾರಿಗಳು ಎಂದು ಹೇಳುತ್ತದೆ. ಕ್ರಿಸ್ತನಲ್ಲಿ ಎಲ್ಲವನ್ನು ಅರ್ಪಿಸಲು ನಮ್ಮನ್ನು ಆಹ್ವಾನಿಸಲಾಗಿದೆ. ದೇವರೊಡನೆ ಆಗುವ ಸಂಧಾನವನ್ನು ಕಹಳೆಯ ಧ್ವನಿಯಿಂದ ಸಂಕೇತಿಸಲ್ಪಟ್ಟಿದೆ. ದೈವಶಾಸ್ತ್ರದಂತೆ ತುತ್ತೂರಿಯ ಘೋಷಣೆ ಪಶ್ಚಾತ್ತಾಪ ಮತ್ತು ಉಪವಾಸಕ್ಕೆ ಕರೆ ನೀಡುವ ದೈವಿಕ ಸಾಧನವಾಗಿದೆ. ಇದು ದೈವಿಕ ಘೋಷಣೆ ಮತ್ತು ಎಚ್ಚರಿಕೆಯನ್ನು ನೆನಪಿಸುತ್ತದೆ ಮತ್ತು ಅಂತಿಮವಾಗಿ ಲೋಕಾಂತ್ಯದ ಅಂತಿಮ ವಿಷಯಗಳ ಸಂಕೇತವಾಗಿದೆ. ವಿಭೂತಿ ಬುಧವಾರದ ಬೂದಿಯು ದೇವರ ಬಳಿಗೆ ಮರಳಲು ನಮ್ಮನ್ನು ಒತ್ತಾಯಿಸುವ ಒಂದು ರೀತಿಯ ತುತ್ತೂರಿಯ ಶಬ್ದವಾಗಿದೆ. ಇದು ಪಶ್ಚಾತ್ತಾಪದ ಪಯಣಕ್ಕೆ ಆಧ್ಯಾತ್ಮಿಕ ಎಚ್ಚರಿಕೆಯ ಕರೆಯಾಗಿದೆ. ಇದು ಕ್ರಿಸ್ತನ ಯಾತನೆ, ಮರಣ ಮತ್ತು ಪುನರುತ್ಥಾನದ ದೆಸೆಗೆ ನಮಗೆ ನೀಡುವ ಸಿದ್ಧತೆಯ ಕರೆಯಾಗಿದೆ. ಸಂತ ಅಗಸ್ತೀನರ ಪ್ರಕಾರ ಕಹಳೆಯ ಧ್ವನಿಯು ಕ್ರೈಸ್ತ ಸಮುದಾಯದ ಪಶ್ಚಾತ್ತಾಪಕ್ಕೆ ಕರೆ ನೀಡುವ ಸುವಾರ್ತೆಯ ಉಪದೇಶವಾಗಿದೆ. ಯವನ್ನ ಕ್ರಿಸೋಸ್ತಮ ತಿಳಿಸುವಂತೆ ಇದು ಸದಾಚಾರಕ್ಕೆ ಕರೆ ನೀಡುವ ಪ್ರವಾದಿಗಳ ಧ್ವನಿಯಾಗಿದೆ. ಸಂತ ಜೆರೋಮ್ ಸೂಚಿಸುವಂತೆ ಇದು ಪಶ್ಚಾತ್ತಾಪಕ್ಕೆ ಆಹ್ವಾನಿಸುವ ತುರ್ತು ಕರೆಯಾಗಿದೆ. ಅಕ್ವಿನಾದ ಸಂತ ಥೋಮಸರು ತಿಳಿಸುವಂತೆ ಈ ಧ್ವನಿಯು ನೈತಿಕ ಶುದ್ಧೀಕರಣಕ್ಕೆ ಕರೆಯಾಗಿದೆ. ದೇವಶಾಸ್ತ್ರಜ್ಞ ಕಾರ್ಲ್ ಬಾರ್ತ್ ಅರ್ಥೈಸುವಂತೆ ಇದು ದೇವರ ಹಸ್ತಕ್ಷೇಪದ ಸಂಕೇತವಾಗಿದೆ. 16ನೇ ಬೆನಡಿಕ್ಟರ ಉಪದೇಶದ ಪ್ರಕಾರ ಈ ಕೂಗು ಹೊಸ ಸುವಾರ್ಥ ಬೋಧನೆಗೆ ಸಂಬಂಧಿಸಿದಂತೆ ಸಮುದಾಯದ ನವೀಕರಣವನ್ನು ಪ್ರತಿಧ್ವನಿಸುವ ಕಹಳೆಯಾಗಿದೆ. ವಿಶ್ವಗುರು ಫ್ರಾನ್ಸಿಸ್ ತಮ್ಮ ಲೌದಾತೋ ಸಿ ಎಂಬ ಸುತ್ತೋಲೆಯಲ್ಲಿ ವಿವರಿಸುವಂತೆ ಈ ಕೂಗು ನಮ್ಮನ್ನು ಪರಿಸರದ ಉಸ್ತುವಾರಿಗಳನ್ನಾಗಿ ಮಾಡಿ ಪ್ರಕೃತಿಯ ಪರವಾಗಿ ಉದಾರ ಕಾಳಜಿಯನ್ನು ತೋರಿಸಲು ಒತ್ತಿ ಹೇಳುತ್ತದೆ. ಮುಕ್ತಾಯದ ಭಾಗವಾಗಿ ನಮ್ಮ ಚಿಂತನೆ ಏನೆಂದರೆ, ದೇವರ ಸಾಮ್ರಾಜ್ಯದ ಸಲುವಾಗಿ ದಾನವು ನಮ್ಮನ್ನು ದೇವರ ಸಂಪತ್ತಿನ ಪಾಲುದಾರರನ್ನಾಗಿ ಮಾಡುತ್ತದೆ. ನಮ್ಮ ಪ್ರಾರ್ಥನೆಯು ನಮ್ಮನ್ನು ದೇವರ ಚಿತ್ತಕ್ಕೆ ಶರಣರಾಗುವಂತೆ ಮಾಡುತ್ತದೆ ಮತ್ತು ನಮ್ಮ ಉಪವಾಸವು ನಮ್ಮನ್ನು ಲೌಕಿಕ ಸುಖಗಳಿಂದ ಮುಕ್ತಗೊಳಿಸುತ್ತದೆ. ಆದ್ದರಿಂದ ನಾವು ದೇವರನ್ನು ಮಾತ್ರ ಮೆಚ್ಚಿಸಲು ಸಾಧ್ಯವಾಗುತ್ತದೆ. ಶುಭ ಸಂದೇಶ ಮತ್ತಾಯ ಅಧ್ಯಾಯ 6 ವಾಕ್ಯ 6ರಲ್ಲಿ ನಿನ್ನ ಪಿತನಿಗೆ ರಹಸ್ಯವಾಗಿ ಪ್ರಾರ್ಥನೆ ಮಾಡು ಮತ್ತು ಥೆಸಲೋನಿಯರಿಗೆ ಪೌಲರು ಬರೆದ 1ನೇ ಪತ್ರ ಅಧ್ಯಾಯ 5 ವಾಕ್ಯ 17ರಲ್ಲಿ ಎಡೆಬಿಡದೆ ಪ್ರಾರ್ಥಿಸಿರಿ ಎಂದು ಸೂಚಿಸಲಾಗಿದೆ. ಇಂದಿನ ಸಂದರ್ಭಗಳಲ್ಲಿ ಪ್ರಾರ್ಥನೆಯು ದೇವರೊಂದಿಗಿನ ಅನುಭವಾತ್ಮಕ ಮತ್ತು ಸಮಗ್ರತೆಯ ಗುಣವಾಗಿರಬೇಕು.
ದಾನ ಧರ್ಮ, ಪ್ರಾರ್ಥನೆ ಮತ್ತು ಉಪವಾಸದ ಕ್ರಿಯೆಗಳು ನಮ್ಮನ್ನು ಅನಗತ್ಯ ಭೌತಿಕತೆ ಮತ್ತು ಗ್ರಾಹಕೀಕರಣದ ಲೌಕಿಕ ಪ್ರವೃತ್ತಿಗಳಿಂದ ಬೇರ್ಪಡಿಸಿ ಮತ್ತು ಕ್ರಿಸ್ತನ ನಿಸ್ವಾರ್ಥ ಪ್ರೀತಿ ಮತ್ತು ವಿಮೋಚನಾ ಕ್ರಿಯೆಗೆ ನಮ್ಮನ್ನು ಜೋಡಿಸುವಂತಿರಬೇಕು. ದೇವರು ಬಯಸಿದ ಮತ್ತು ನಿರ್ದೇಶಿಸಿದ ಆಧ್ಯಾತ್ಮಿಕ ಸ್ಥಳವನ್ನು ಪುನಃ ಕಂಡುಕೊಳ್ಳುವುದೇ ಪ್ರಾರ್ಥನೆಯಾಗಿದೆ. ಇಂದು ನಮಗೆ ಅಗತ್ಯವಿರುವ ಉಪವಾಸವು ಏನೆಂದರೆ, ಡಿಜಿಟಲ್ ಗೊಂದಲಗಳಿಂದ ಮುಕ್ತಗೊಳಿಸುವ ಸುಸ್ಥಿರ ಜೀವನ, ನಕಾರಾತ್ಮಕತೆ ಮತ್ತು ಹರಟೆ ಮಾತುಗಳ ಮೇಲೆ ಕಡಿಮೆ ಗಮನಹರಿಸಲು ಸಹಾಯಕವಾಗುವ ನೈಜ ರೂಪದ ಸಂಬಂಧಗಳು. ಪ್ರಿಯರೇ, ಈ ತಪಸ್ಸು ಕಾಲವು ನಮ್ಮೆಲ್ಲರಿಗೆ ಅರ್ಥಪೂರ್ಣ ಮತ್ತು ಪರಿವರ್ತನೆಯ ಸಮಯವಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.